ನಾನು ಡಿಸೈನ್ ಮಾಡ್ಕೊಂಡೆ ಹೇಳ್ತೀನಿ. ಆ ರಾಜನ ಕೈಯಲ್ಲಿ ಏನಿತ್ತು ಗೊತ್ತಾ, ಒಂದು ಮ್ಯಾಜಿಕ್ ವೆಪನ್, ಅಥವಾ ಆ ರಾಜನ ಕೈಯಲ್ಲಿ ಬಲಿಷ್ಠವಾದ ಖಡ್ಗ ಇತ್ತು. ಇವಾಗ ನಾವ್ ಹೆಂಗ್ ಶೂಟ್ ಮಾಡ್ಬೇಕನ್ನ, ಕೈ ಖಡ್ಗ, ಕರೆಕ್ಟ್ ಅಲ್ವಾ? ಯಾಕೆ ಅಲ್ಲಿ ನಾವು ಕಥೆಯಲ್ಲಿ ಹೇಳ್ತಿರೋದು ಇಂಪಾರ್ಟೆಂಟ್ ಏನು, ರಾಜನ ಕೈಯಲ್ಲಿರುವ ಖಡ್ಗ. ಸೊ ನಾವ್ ಏನೇನ್ ಇಂಪಾರ್ಟೆಂಟ್ ಮಾಡಿ ಹೇಳ್ತಾ ಇದೀವಿ ಅದೇ ಇಂಪಾರ್ಟೆಂಟ್ ಜನಕ್ಕೆ ತೋರಿಸ್ಬೇಕಿರೋದು, ಕರೆಕ್ಟ್ ಅಲ್ವಾ? ಜನಕ್ ನಾನು ಏನ್ ಇಂಪಾರ್ಟೆಂಟ್ ಅಂತ ಬಾಯಿ ಮಾತಲ್ಲಿ ಹೇಳ್ತಾ ಇದೀವಿ. ಸೊ ನೀವು ಕ್ಯಾಮ್ರಾಲು ಚೂಸ್ ಮಾಡುವಾಗ ಶಾರ್ಟ್ ಗಳನ್ನ ನಿಮ್ ಹೀರೋಗೆ ಏನ್ ಕಾಣಿಸ್ತಾ ಇದೆ ಅಷ್ಟು ಮಾತ್ರ ತೋರಿಸ್ಬೇಕು, ಅಥವಾ ನಿಮ್ ಕಥೆಯಲ್ಲಿ ನೀವು ಜನಕ್ಕೆ ಏನ್ ತೋರಿಸ್ಬೇಕು ಅಂತ ಇದ್ರೆ ಅಷ್ಟು ಮಾತ್ರ ತೋರಿಸ್ಬೇಕು. ಅದ್ಬಿಟ್ಟು ಎಕ್ಸ್ಟ್ರಾ ತೋರಿಸ್ಬೇಡಿ. ಈಗ ಯಾವ್ದೋ ಒಂದು ಶಾರ್ಟ್ ಅಲ್ಲಿ ಓಕೆ ಮೈಸೂರು ಪ್ಯಾಲೇಸ್ ಹೋಗಿದ್ರೆ ಶೂಟ್ ಮಾಡಕ್ಕೆ, ಪ್ಯಾಲೇಸ್ ಚೆನ್ನಾಗೈತೆ ಅಂತ ಫುಲ್ ಶಾರ್ಟ್ ತೋರಿಸ್ಬೇಡಿ, ವೈಟ್ ಶಾರ್ಟ್. ಈಗ ನವಗ್ರಹ ಅಲ್ಲಿ ಎಷ್ಟು ಶಾರ್ಟ್ ತೋರಿಸ್ಬೋದಿತ್ತು ಅವರು ಪ್ಯಾಲೇಸ್ ಇಂಪಾರ್ಟೆಂಟ್ ಹಿಂದ್ಗಡೆ ತೋರಿಸೋದು, ಇಲ್ಲಾಂದ್ರೆ ಆ ಪ್ಯಾಲೇಸ್ ಒಳಗಡೆ ನಡ್ಕೊಂಡು ಹೋಗ್ತಾರೆ ಮಿಡ್ ಶಾರ್ಟ್ ಅಷ್ಟೇ. ಯಾಕಂದ್ರೆ ಅವ್ನ ಕಣ್ಣು ಆ ಕಡೆ ಅಂಬಾರಿ ಕಡೆ ಇದೆ ಅಂದ್ರೆ ಅವನ ಕೈ ಕಿವಿಗೆ ಹಾಕೊಂಡು ಮಾತಾಡ್ತಿದ್ದಾನೆ, ಅಂಬಾರಿ ಶಾಟ್ ಅಷ್ಟೇ, ಮಜಾ ಸಿಗ್ತಾ ಇದೆ. ಸೊ ಹೀರೋನ್ ಯಾರೋ ಬಂದು ಎಲ್ಲೋ ಹಾಕ್ಬಿಟ್ಟಿದ್ದಾರೆ, ಅದು ಎಲ್ಲಿ ಎಲ್ಲ ಜನಕ್ಕೂ ಕ್ವಶನ್ ಮಾಡ್ಕೊಂಡು, ಕರೆಕ್ಟ್ ಅಲ್ವಾ? ಹಂಗ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ಮಹಾರಾಜ ಅಂತ ಒಂದು ಫಿಲಂ ತಮಿಳು ನೋಡಿರ್ತೀವಿ, ವಿಜಯ್ ಸೇತುಪತಿ. ಸೊ ಆ ಫಿಲಮ್ ಅಲ್ಲಿ ವಿಜಯ್ ಸೇತುಪತಿ ಯಾವ್ದೋ ಒಂದು ಅಮ್ಮ ಮಗುದು ಒಂದು ಬೊಂಬೆ ತಗೋತಾನೆ, ತಗೊಂಡು ಈ ಕಡೆ ನೋಡ್ತಾನೆ, ಶಾಕ್ ಆಗ್ತಾನೆ. ಆಮೇಲೆ ತೋರಿಸಿದ್ರೆ ಅಲ್ಲೊಂದು ಲಾರಿ ಹೋಗಿ ಒಂದು ಮನೆ ಬರ್ತಾರೆ, ಕರೆಕ್ಟ್ ಅಲ್ಲ? ಅವ್ನ್ ಏನ್ ಕಾಣಿಸ್ತು ಅಷ್ಟು ಮಾತಾಡ್ತು, ಓಕೆನಾ?